ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಮತ್ತೊಂದು ಐತಿಹಾಸಿಕ ಪಟ್ಟಣ ಕಂಬದಹಳ್ಳಿ ಕರ್ಕೊಂಬಂದಿದ್ದೀನಿ. ನನ್ನ ಹಿಂದೆ ಕಾಣ್ತಾ ಇರೋದು ಕಂಬದಹಳ್ಳಿಯ ಕಂಬದ ಮೇಲಿರತಕ್ಕಂಥ ಶಾಸನ. 1114ರಲ್ಲಿ ವಿಷ್ಣುವರ್ಧನರಿಗೂ ಚೋಳರಿಗೂ ಯುದ್ಧ ಆಗುತ್ತೆ, ತಲಕಾಡನ್ನು ವಶಪಡಿಸ್ಕೊಳ್ಳುವಂಥ ಸಲುವಾಗಿ. ಆಗ ವಿಷ್ಣುವರ್ಧನನ ಸೇನಾಧಿಪತಿ ಆಗಿದ್ದವನು ಗಂಗರಾಜ, ಚೋಳರ ಸೇನಾಧಿಪತಿ ಆಗಿದ್ದವನು ಆದಿಯಮ. ಗಂಗರಾಜ ಹೇಳ್ತಾನೆ ಆದಿಯಮ್ಮನಿಗೆ, ತಲಕಾಡು ಬಿಟ್ಟು ಹೊರಟೋಗು, ಜೀವ ಉಳಿಸ್ಕೋತೀಯ ನೀನು, ಲೀವ್ ದ ತಲಕಾಡ್. ಆಗ ಆದಿಯಮ್ಮ ಹೇಳ್ತಾನೆ, ನೀನು ಬಂದು ಯುದ್ಧ ಮಾಡಿ ನನ್ನನ್ನು ಗೆದ್ದು ನೀನು ತಲಕಾಡನ್ನು ವಶಪಡಿಸ್ಕೋ, ಈ ರೀತಿ ಕಾಂಪ್ರಮೈಸಿಗೆ ಬರಬೇಡ. ಗಂಗರಾಜ ಹೇಳ್ತಾನೆ, ನಿನ್ನ ಪ್ರಾಣವನ್ನು ನನ್ನ ತೆಗೆಯೋದ್ರಿಂದ ಯಾರೂ ತಪ್ಪಿಸೋಕ್ಕಾಗಲ್ಲ. ಘನಘೋರವಾದ ಯುದ್ಧ ಆಗುತ್ತೆ. ಗಂಗರಾಜನ ಕೈಯಲ್ಲಿ ಆದಿಯಮ್ಮ ಹತನಾಗ್ತಾನೆ, ಹುತಾತ್ಮನಾಗ್ತಾನೆ. ಆಗ ಬಹಳ ಸಂತೋಷ ಆಗೋಗುತ್ತೆ ವಿಷ್ಣುವರ್ಧನಿಗೆ. ಗಂಗರಾಜನ ಕೇಳ್ತಾನೆ, ಏನು ಬೇಕು ಕೇಳ್ಕೋ. ಗಂಗರಾಜ ಕೇಳ್ತಾನೆ, ಬಿಂಡಿಗನವಿಲೆ ತೀರ್ಥಕ್ಕೆ ಒಂಚೂರು ಜಾಗ ಕೊಡು ಸ್ವಾಮಿ. ಬಿಂಡಿಗನವಿಲೆ ತೀರ್ಥಕ್ಕೆ, ಇದು ಬಿಂಡಿಗನವಿಲೆ ಸೇರಿತು. ಕಂಬ ಬಂದಮೇಲೆ ಇದು ಕಂಬದಹಳ್ಳಿ ಆಗಿತ್ತು. ಮೊದಲು ಇದು ಬಿಂಡಿಗನವಿಲೆಗೆ ಸೇರಿತ್ತು. ಬಿಂಡಿಗನವಿಲೆ ತೀರ್ಥಕ್ಕೆ ಒಂದು ಚೂರು ಜಾಗ ಕೊಡು ಸ್ವಾಮಿ ಅಂತ ಕೇಳ್ಕೊತಾನೆ. ವಿಷ್ಣುವರ್ಧನ ಕೊಡ್ತಾನೆ. ಆಗ ಗಂಗರಾಜ ಹಾಕಿಸಿದಂಥ ಕಂಬ ಇದು 1118ರ ಸುಮಾರಿಗೆ, 1118ನೇ ಇಸ್ವಿನಲ್ಲಿ ಹಾಕಿಸಿ ಮತ್ತದೊಂದು ಶಾಸನ ಹಾಕಿಸ್ತಾನಲ್ಲ ನೋಡಿ. ಶಾಸನ ಪಶ್ಚಿಮದ ಮುಖದಲ್ಲಿ ಶಾಸನ ಇದೆ. ಆ ಶಾಸನ ಈ ಸ್ಟೋರಿ ಹೇಳುತ್ತೆ, ನಾನು ಹೇಳಿದಂಥ ಸ್ಟೋರಿ. ತಲಕಾಡನ್ನು ಗೆದ್ದ ನೆನಪಿಗೆ ಬಿಂಡಿಗನವಿಲೆಯ ಕಂಬದಹಳ್ಳಿಯಲ್ಲಿ ಶಾಸನ ಹಾಕಿದ್ದಾನೆ. ಎಲ್ಲಿಯ ತಲಕಾಡು, ಎಲ್ಲಿಯ ಹೊಯ್ಸಳರು, ಎಲ್ಲಿಯ ಕಂಬ, ಎಲ್ಲಿಯ ನಾನು, ಎಲ್ಲಿಯ ನೀವು ಕಣ್ರಿ. ನಾನು ಹೇಳಿದ ಅಷ್ಟು ಸ್ಟೋರಿ ಆ ಕಂಬದಲ್ಲಿದೆ. ಎಂದಿನಂತೆ ಈ ಕಂಬದ ಮಾಹಿತಿಯನ್ನು, ಈ ಐತಿಹಾಸಿಕ ಮಾಹಿತಿಯನ್ನು ಕೊಟ್ಟವರು ನನ್ನ ಹಿರಿಯರಾದಂಥ ಸಂಶೋಧಕರಾದಂಥ ನಾಗಮಂಗಲದವರಾದಂಥ ಮೊಹಮ್ಮದ್ ಕಲೀಮುಲ್ಲಾ ಸರ್. ಥ್ಯಾಂಕ್ ಯು ಮೊಹಮ್ಮದ್ ಕಲೀಮುಲ್ಲಾ ಅವ್ರಿಗೆ. ಅವರಂಥವ್ರ ಸಂತತಿ ಸಾವಿರ ಆಗಲಿ. ಕಂಬದ ಮೇಲಿನ ಶಾಸನ ನೋಡಿದ್ರಲ್ಲ, ಪಾಠ ಕೇಳಿದ್ರಲ್ಲ. ಇದನ್ನು, ಈ ಜಾಗವನ್ನು ಗಂಗರಾಜ ತನ್ನ ಹಿರಿಯರಾದಂಥ ಶುಭಚಂದ್ರ ಸಿದ್ಧಾಂತ ದೇವರಿಗೆ ಕೊಡ್ತಾರೆ. ಶುಭಚಂದ್ರ ಸಿದ್ಧಾಂತ ದೇವರು ದಕ್ಷಿಣ ಭಾರತದಲ್ಲಿ ಅತಿ ವಿಶಿಷ್ಟವಾದಂಥ ಪಂಚಕೂಟ ಜೈನ ಬಸದಿ ಅಂತ ಕಟ್ಟಿಸ್ತಾರೆ ರೀ. ನೀವು ಇತಿಹಾಸ ಪ್ರಿಯರಾಗಿದ್ದರಲ್ಲಿ ಕಂಬದಲ್ಲಿ ನೀವು ನೋಡಿಲ್ಲ ಅಂದರೆ ಇವತ್ತೇ ಬಂದು ನೋಡ್ಬಿಡ್ಬೇಕು ನೀವು. ಅತ್ಯಂತ ವಿಶಿಷ್ಟವಾದಂಥ ಐತಿಹಾಸಿಕ ಮಾಹಿತಿ ಉಳ್ಳಂಥದ್ದು ಪಂಚಕೂಟ ಜೈನ ಬಸದಿ. ಐ ರಿಪೀಟ್, ಪಂಚಕೂಟ ಜೈನ ಬಸದಿ. ಇದು ಅಭೂತಪೂರ್ವವಾದಂಥ ಜೈನ ಬಸದಿ. ಈಗ ಕರ್ಕೊಂಡೋಗಿ ತೋರಿಸ್ತೀನಿ, ದಂಗಾಗ್ಬಿಡ್ತೀರ. ಏನು ಆ ಕಾಲದ್ದು ಒಂದು ಮಾಟ, ಮೈಮಾಟ ಅಂತ. ಹೊಯ್ಸಳರು ಚೆನ್ನಕೇಶವ, ಸೋಮಿಕೇಶವ, ಹೊಯ್ಸಳೇಶ್ವರ, ಶಾಂತಲೇಶ್ವರ ಅಲ್ಲದೆ ಜೈನ ಬಸದಿಯನ್ನು ಸಹ ಕಟ್ಟಿಸಿದ್ದಾರೆ ರೀ. ಅಭೂತಪೂರ್ವವಾದಂಥ ಜೈನ ಬಸದಿ. ಕರ್ಕೊಂಡು ಹೋಗೋದು ಮುಂಚೆ ಇನ್ನೊಂದು ಹೇಳ್ತೀನಿ ಮಾಹಿತಿ. ಹೊಯ್ಸಳರ ಸೇನಾಧಿಪತಿ ಇದ್ನಲ್ಲ ಆದಿಯಮ್ಮ, ಅವನ ಹೆಸರಲ್ಲಿ ಧರ್ಮಪುರಿ ಹತ್ರ ಒಂದು ಕೋಟೆ ಇದೆ, ಒಂದು ಊರಿದೆ ಇವತ್ತಿಗೆ, ಆದಿಯಮ್ಮನ ಕೋಟೆ ಅಂತ. ನೀವು ಆ ಕಡೆ ಪ್ರಯಾಣ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಆದಿಯಮ್ಮನ ಕೋಟೆ ನೀವೆಲ್ಲ ನೋಡಿರ್ತೀರಾ, ನೋಡಿಲ್ದರೆ ಇವತ್ತೇ ಹೋಗಿ ನೋಡ್ರಿ ಆ ಊರನ್ನ. ಯಾಕೆಂದರೆ ಆದಿಯಮ್ಮನ ಕೋಟೆಯಲ್ಲಿ ಭಾರತದ ಅತ್ಯಂತ ಪ್ರಬಲನಾದಂಥ ಪುರಾತನನಾದಂಥ ಕಾಲಭೈರವ ದೇವರಿದ್ದಾರೆ. ನೀವು ಆ ಕಾಲಭೈರವ ದೇವರನ್ನ ಸೌಂದರ್ಯವನ್ನು ನೋಡಿದ್ರೆ ನೀವು ಅದುರು ಬಿದ್ದು ಹೋಗ್ತೀರಾ. ಅತ್ಯಂತ ಶಕ್ತಿಶಾಲಿ ಆದಂಥ ಕಾಲಭೈರವ ದೇವರು. ನೀವು ಕಾಲಾಷ್ಟಮಿಗೆ ಏನಾದ್ರು ಆದಿಯಮ್ಮನ ಕೋಟೆಯಲ್ಲಿರೋ ಕಾಲಭೈರವನ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅಲ್ಲಿ ಕಾಪಾಲಿಕರನ್ನು, ಅಘೋರಿಗಳನ್ನು ನೀವು ಕಾಣುತ್ತೀರಿ. ಎಸ್, ಕಾಪಾಲಿಕರು, ಅಘೋರಿಗಳು ಆದಿಯಮ್ಮನ ಕೋಟೆಯಲ್ಲಿ ಕಾಲಾಷ್ಟಮಿಗೆ ಬರ್ತಾರೆ. ಕಾಲಭೈರವ ದೇವರು ಆ ಅಘೋರಿಗಳನ್ನು, ಕಾಪಾಲಿಕರನ್ನು ನೋಡೋ ಆಸಕ್ತಿ ನಿಮಗಿದ್ದರೆ ಕಾಲಭೈರವ ದೇವರು ನಿಮ್ಮನ್ನು ಕರೆಸ್ಕೋತಾನೆ. ಹೋಗಿ ಬನ್ನಿರಿ. ಅಭೂತಪೂರ್ವವಾದಂಥ ದೇವಸ್ಥಾನ ಆದಿಯಮ್ಮನ ಕೋಟೆ. ಇಲ್ಲಿ ಗಂಗರಾಜನ ಕೈಯಲ್ಲಿ ಹುತಾತ್ಮನಾದಂಥ ಆದಿಯಮ್ಮನ ಹೆಸರಲ್ಲಿರತಕ್ಕಂಥ ಆದಿಯಮ್ಮನ ಕೋಟೆ ಪಟ್ಟಣ. ನೋಡ್ರಿ ನಮ್ಮ ಇತಿಹಾಸ ಎಷ್ಟು ರೋಚಕ, ರಣರೋಚಕ, ರೋಮಾಂಚಕ. ಬನ್ನಿ, ಈಗ ಪಂಚಕೂಟ ಬಸದಿ ತೋರಿಸ್ತೀನಿ ಬನ್ನಿ. ಬನ್ನಿ ಬ್ರಿಜೇಶ್, ಎಂದಿನಂತೆ ಬ್ರಿಜೇಶ್ ಇವತ್ತು ನನ್ನ ಜೊತೆ ಇದ್ದಾರೆ. ಸ್ನೇಹಿತರೆ, ಈಗ ನೀವು ಅಭೂತಪೂರ್ವವಾದಂಥ ಪಂಚಕೂಟ ಬಸದಿ ಕಾಂಪ್ಲೆಕ್ಸನ್ನು ಒಳಗಡೆ ಬರ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಅದ್ಭುತ ಇದು. ನೀವು ನೋಡಲೇಬೇಕು. ನೀವು ಇತಿಹಾಸ ಆಸಕ್ತರಾಗಿದ್ದಲ್ಲಿ ನೀವು ನೋಡಲೇಬೇಕು ಇದನ್ನು. ಒಳಗಡೆ ಹೋಗೋದಕ್ಕೆ ಮುಂಚೆ ನಿಮ್ಗೊಂದು ಕಲ್ಲು ತೋರಿಸ್ತೀನಿ. ಇಲ್ಲಿ ಸಾಮಾನ್ಯವಾಗಿ ಯುದ್ಧದಲ್ಲಿ ಸತ್ತವ್ರಿಗೆ ನಾವು ವೀರಗಳನ್ನು ಹಾಕಿಸ್ತೀವಿ. ಅಂಥದ್ದೊಂದು ವೀರಗಲ್ಲಿದು. ಇದನ್ನು ನಾವು ವೀರಗಲ್ಲು ಅನ್ನಲ್ಲ, ನಿಷಧಿ ಕಲ್ಲು ಅಂತ ಕರಿತೀವಿ. ತೋರಿಸಿ ಬ್ರಿಜೇಶ್ ಇದನ್ನು. ಇದು ನಿಷಧಿ ಕಲ್ಲು. ಆ ನಿಷಧಿ ಕಲ್ಲಿನ ಶಾಸನ ಇದು. ಇಲ್ಲಿ ನೋಡಿ, ಇಲ್ಲಿ ಈ ಶಾಸನ ಏನು ಹೇಳುತ್ತೆ ಅಂತ ಇಲ್ಲಿದೆ.
ಕಂಬದಹಳ್ಳಿ ಅದೇ ವಸತಿ ಹೊರ ಪ್ರಾಕಾರದಲ್ಲಿ ನಿಂತಿರುವ ಶಾಸನ. ಈ ಶಾಸನ ನಿಷೇಧಿ ಕಲ್ಲು ಏನು ಹೇಳುತ್ತಪ್ಪ ಅಂತಂದರೆ, ಈ ನಿಷೇಧಿ ಕಲ್ಲನ್ನು ಜೈನರು ಯಾಕೆ ಹಾಕಿಸ್ತಾ ಇದ್ರು ಅಂದರೆ, ಯಾರು ಸಲ್ಲೇಖನ ವ್ರತ ಮಾಡಿ ತಮ್ಮ ಪ್ರಾಣಗಳನ್ನು ಗೈಯುತ್ತಿದ್ದರೋ, ಐ ರಿಪೀಟ್, ಯಾರು ಸಲ್ಲೇಖನ ವ್ರತ ಮಾಡಿ ತಾವು ಸಮಾಧಿ ಸ್ಥಿತಿಗೆ ಹೋಗಿ ಪ್ರಾಣಗಳನ್ನು ಗೈಯುತ್ತಿದ್ದರೋ ಅವರ ಹೆಸರಿನಲ್ಲಿ ಹಾಕಿಸ್ತಿದ್ದಂಥ ಕಲ್ಲು ನಿಷೇಧಿ ಕಲ್ಲು. ಶಾಂತಲೆಗೆ ಒಂದು ನಿಷೇಧಿ ಕಲ್ಲು ಇರಬೇಕನ್ರಿ. ಯಾಕೆಂದರೆ ಆ ಪುಣ್ಯಾತ್ಗಿತ್ತಿನೂ ಸಲ್ಲೇಖನ ವ್ರತ ಮಾಡಿ ಶಿವಗಂಗೆಯಲ್ಲಿ ತನ್ನ ಪ್ರಾಣವನ್ನು ಐದಿದಳು ಅಂತ ನಾವು ಅಲ್ಲಿ ಇಲ್ಲಿ ಓದಿದ್ದೀವಿ ಅಲ್ವಾ. ಇದು ನಿಷೇಧಿ ಕಲ್ಲು. ಯಾರು ಇವರಿಬ್ಬರು? ಇವರಿಬ್ಬರು ರುಕ್ಮವ್ವೆ ಮತ್ತು ಜಕ್ಕವ್ವೆ. ರುಕ್ಮವ್ವೆ ಮತ್ತು ಜಕ್ಕವ್ವೆ ಅನ್ನೋ ಇಬ್ಬರು ಮಹಿಳೆಯರು ಸಲ್ಲೇಖನ ವ್ರತ ಮಾಡಿ ತಮ್ಮ ಪ್ರಾಣಗಳನ್ನು ನೈದಿದ್ದಾರೆ. ಅವ್ರಿಗಾಗಿ ಈ ಕಲ್ಲು ನಿಷೇಧಿ ಕಲ್ಲು. ಅದೇ ಈ ಶಾಸನ ನೋಡ್ರಿ. ನಾವಿನ್ನು ಈ ಕಣ್ರಿ ಅಂಬೆಗಾಲು. ಇತಿಹಾಸ ಅನ್ನೋದು ಸಮುದ್ರದಾಳ, ಸಮುದ್ರದಷ್ಟು ವಿಶಾಲವಾದದ್ದು. ನೋಡಿದ್ರಲ್ಲ, ಬನ್ನಿ ಬಸದಿ ನೋಡೋಂಥ ಸಮಯ. ಬನ್ನಿ ಈಗ ಶೈವರು ವೈಷ್ಣವರು ಇದನ್ನು ಬಲಿಪೀಠ ಅಂತ ಕರಿತೀವಿ ನಾವು, ನಿಮ್ಗೆ ಚೆನ್ನಾಗಿ ಗೊತ್ತಿರೋ ಅಂಥದ್ದೇ. ಜೈನರು ಇದನ್ನು ಪದ್ಮಪೀಠ ಅಂತ ಕರೀತಾರೆ. ಅವರು ಇದ್ರ ಮೇಲೆ ಅದನ್ನೇ ಹಾಕೋದು, ಇಲ್ಲಿಗೆ ನೈವೇದ್ಯವನ್ನೇ ಅವರು ಇಡೋದು. ಆದರೆ ಇವ್ರು ಕರೆಯೋದು ಇದನ್ನು ಪದ್ಮಪೀಠ. ಇದರಲ್ಲಿ ಅಷ್ಟದಿಕ್ಪಾಲಕರಿದ್ದಾರೆ. ತೋರಿಸಿಬ್ರೇಶ್ ಇದನ್ನು ಅಷ್ಟದಿಕ್ಪಾಲಕರು ಭಾಳ ಸುಂದರವಾಗಿ ಕಟ್ಟಿದಂಥ ಪೀಠ ನೋಡಿ. ಇಲ್ಲಿ 4 ಡಿಫ್ರೆಂಟ್ ಜಿಯೋಮೆಟ್ರಿಕಲ್ ಶೇಪ್ಸ್, 4 ಡಿಫ್ರೆಂಟ್ ಜಿಯೋಮೆಟ್ರಿಕಲ್ ಶೇಪ್ಸ್. ಎಷ್ಟು ಚೆನ್ನಾಗಿದೆ ನೋಡಿರಿ. ಇದು ಅಷ್ಟದಿಕ್ಪಾಲಕರು ಇರುವಂಥ ಪದ್ಮಪೀಠ. ಈಗ ಒಳಗಡೆ ತೀರ್ಥಂಕರರನ್ನು ನೋಡೋಂಥ ಸಮಯ. ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ ಬನ್ನಿ, ಇಲ್ಲಿ ನಿಮಗೆ ಆದಿನಾಥ ಭಗವಾನರನ್ನು ತೋರಿಸ್ತೀನಿ. ಮೊದಲು ದ್ವಾರಪಾಲಕರನ್ನು ನೋಡಿ, ಎಷ್ಟು ಚೆನ್ನಾಗಿದೆ. ಹಿಂದ್ಗಡೆ ಇರತಕ್ಕಂಥ ಸರ್ಪ. ತೋರಿಸಿ ಬ್ರಿಜೇಶ್ ಅದನ್ನು. ಆದಿನಾಥ ತೀರ್ಥಂಕರರ ದ್ವಾರಪಾಲಕರು ಎಷ್ಟು ಸೊಗಸಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀ 1008 ಆದಿನಾಥ ಭಗವಾನರು. ತೋರಿಸಿ ಬ್ರಿಜೇಶ್ ಇದನ್ನು. ಸ್ನೇಹಿತರೆ, ನೀವು ನೋಡಿಲ್ಲ ಅಂದರೆ ಈ ಪಂಚಕೂಟ ಬಸದಿ ಬಂದು ನೋಡಲೇಬೇಕು. ನೀವು ಇತಿಹಾಸ ಆಸಕ್ತರಾಗಿದ್ದರಂತೂ ಖಂಡಿತ ಈ ಕೂಡಲೇ ಬರಬೇಕು. ಭಾಳ ಸೊಗಸಾದಂಥ ಬಸದಿ. ಬನ್ನಿ ಇಲ್ಲಿ ತೋರಿಸ್ತೀನಿ. ಅವರು ಆದಿನಾಥ ಭಗವಾನ್, ಇವರು ನೇಮಿನಾಥ ಭಗವಾನರು. ನೇಮಿನಾಥ ಭಗವಾನ್ ತೋರಿಸಿ ಬ್ರಿಜೇಶ್ ಇದನ್ನು. ಶ್ರೀ 1008 ನೇಮಿನಾಥ ಭಗವಾನ್. ನೇಮಿನಾಥ ಭಗವಾನರು. ಇಲ್ಲಿ ಬನ್ನಿ ಬ್ರಿಜೇಶ್. ಇಲ್ಲಿ ಇವರು ಶಾಂತಿನಾಥ ಭಗವಾನ್, ಶ್ರೀ 1008 ಶಾಂತಿನಾಥ ಭಗವಾನರು. ಇಲ್ಲಿ ತೋರಿಸಿ ಬ್ರಿಜೇಶ್ ಇದನ್ನು. ಇವರು ಶಾಂತಿನಾಥ ಭಗವಾನರು. ನೋಡಿದ್ರಲ್ಲ, ಇದು 3 ಆಯಿತು. ಪಂಚಕೂಟದಲ್ಲಿ ಇನ್ನೆರಡು ಹೊರಗಡೆ ಇದೆ, ಅದನ್ನು ತೋರಿಸ್ತೀನಿ. ಹೊರಗಡೆ ಇನ್ನೆರಡು ದೇವರುಗಳನ್ನು ತೋರಿಸೋದಕ್ಕೆ ಮುಂಚೆ ಇಲ್ಲೊಂದು ಭಾಳ ಅದ್ಭುತವಾದಂಥ ಒಂದು ಶಿಲ್ಪವನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಬ್ರಿಜೇಶ್, ಇದನ್ನು ಬಾಗಿಲಾಕ್ಕೊಡಿ. ರೂಮ್ ಕತ್ಲೆ ಮಾಡಿ ಇದನ್ನು ಒಂಚೂರು ಟಾರ್ಚ್ ಕೊಡಿ ನನ್ನ ಕೈಗೆ. ಬನ್ನಿ. ಈ ಶಿಲ್ಪದಲ್ಲೊಂದು ಸ್ವಾರಸ್ಯ ಇದೆ ಸ್ನೇಹಿತರೆ. ಅದು ಬನ್ನಿ ಸ್ನೇಹಿತರೆ, ಈ ಕತ್ಲೆಯಲ್ಲಿ ಒಂದು ಭಾಳ ವಿಶೇಷವಾದಂಥದ್ದು ಒಂದು ತೋರಿಸ್ತೀನಿ. ನೀವೇ ಮುಂದ್ಗಡೆ ಬಂದುಬಿಡಿ ಬ್ರಿಜೇಶ್. ಈ ಕಡೆ ಬಂದಿದ್ದೀರಾ? ನೋಡಿ ಸ್ನೇಹಿತರೆ, ಈಗ ನೋಡಿ ಭಗವಂತನ ಸ್ಮೈಲಿಂಗ್ ಫೇಸ್ ನೋಡಿ, ಎಷ್ಟು ಚೆನ್ನಾಗಿದೆ. ಅರಳಿರುವಂಥ ತುಟಿಗಳ ಪಕ್ಕಕ್ಕೆ 2 ಗುಳಿಗಳು. ನಾವು ನಕ್ಕಾಗ ಕೆನ್ನೆ ತುಂಬ್ಕೊಳ್ತಲ್ಲ, ಆ ಥರ ತುಂಬ್ಕೊಂಡಿರ್ತಕ್ಕಂಥ ಕೆನ್ನೆ. ಒಂಚೂರು ಕಣ್ಣು ಮುಚ್ಕೊಂಡಿರುತ್ತಲ್ಲ ನಾವು ನಕ್ಕುವಾಗ, ಆ ಥರ ಒಂದೇ ಅರ್ಧ ನಿರ್ಮಿತವಾದಂಥ ಒಂದು ನಗು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿದ್ರಾ?
ನೋಡಿ. ಬನ್ನಿ ಸ್ನೇಹಿತರೆ, ಇನ್ನೂ 2 ತೋರಿಸ್ತೀನಿ. ಇದು ಚಂದ್ರನಾಥ ದೇವರು ಇವರು. ಬನ್ನಿ ಬ್ರಿಜೇಶ್, ಇಲ್ಲಿ ಶ್ರೀ 1008 ಚಂದ್ರಪ್ರಭು ಭಗವಾನರನ್ನು ನೋಡಿ. ತೋರಿಸಿ ಬ್ರಿಜೇಶ್, ಎಷ್ಟು ಸುಂದರವಾಗಿದ್ದಂಥ ದೇವರನ್ನು ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ. ಬಹಳ ಸುಂದರನಾದಂಥ ಚಂದ್ರಪ್ರಭು ಭಗವಾನರು. ಬನ್ನಿ. ಇವರು ಶ್ರೀ 1008 ಶಾಂತಿನಾಥ ಭಗವಾನರು. ತೋರಿಸಿ ಬ್ರಿಜೇಶ್ ಇದನ್ನು. ಭಾಳ ಸೊಗಸಾದಂಥ ಪಂಚಕೂಟ ಬಸದಿ, ನೀವು ನೋಡಲೇಬೇಕಾದಂಥ ಪಂಚಕೂಟ ಬಸದಿ ಇದು. ಈ ಬಸದಿಗಳ ಗೋಪುರದಲ್ಲಿ ಇನ್ನೊಂದು ವಿಶೇಷ ಇದೆ. 5 ಗೋಪುರಗಳು, ಈ ಪಂಚಕೂಟ ಬಸದಿಯಲ್ಲಿ 5 ಗೋಪುರಗಳು 5 ರೀತಿ ಇವೆ. ಒಂದೊಂದು ವಿಶೇಷ. ಇದೇ ಥರ ಗೋವಿಂದಹಳ್ಳಿನೂ ಇದೆ. ಗೋವಿಂದನ ಹಳ್ಳಿಗೆ ಹೋದಾಗ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಇಲ್ಲೂ ಅಷ್ಟೇ ಹೊರಗಡೆಯಿಂದ ತೋರಿಸ್ತೀನಿ ಬನ್ನಿ. 5 ಗೋಪುರಗಳು 5 ರೀತಿಯಾದಂಥ ಡಿಸೈನ್. ದೇ ಆರ್ ಡಿಫ್ರೆಂಟ್ ಡಿಸೈನ್. ಬನ್ನಿ ನೋಡೋಣ. ಬನ್ನಿ ಸ್ನೇಹಿತರೆ, ಬನ್ನಿ ಬ್ರಿಜೇಶ್. ಇದು ಪಂಚಕೂಟ ಬಸದಿಯ ಪಕ್ಕಕ್ಕೆ ಇರುವಂಥ ಶಾಂತಿನಾಥ ಬಸದಿ. ಈ ಶಾಂತಿನಾಥ ಬಸದಿ, ಇಲ್ಲಿ 13 ಅಡಿ ಎತ್ತರದ ಶಾಂತಿನಾಥ ದೇವರ ವಿಗ್ರಹ ಇದೆ. ತೋರಿಸಿ ಬ್ರಿಜೇಶ್ ಅದನ್ನು. 13 ಅಡಿ ಎತ್ತರದ ಶಾಂತಿನಾಥ ದೇವರ ವಿಗ್ರಹ ನೋಡಿ, ಎಷ್ಟು ಸುಂದರವಾಗಿದೆ. ಎಲ್ಲ ದೃಷ್ಟಿಯಿಂದ ನೀವು ನೋಡಲೇಬೇಕಾದಂಥ, ಮಿಸ್ ಮಾಡಿಕೊಳ್ಬಾರ್ದಂಥ ಒಂದು ಐತಿಹಾಸಿಕ ತಾಣ ಕಂಬದಹಳ್ಳಿ. ಇಲ್ಲಿ ತೋರಿಸಿ ಬ್ರಿಜೇಶ್, ಇದಕ್ಕೆ ಚಾಮರದ ನಡೀಲಿ 2 ಚಾಮರ ಇಟ್ಕೊಂಡಿರುವಂಥ ಹೆಣ್ಮಕ್ಳು. ಇವೆರಡು ಚಾಮರ ಇಟ್ಕೊಂಡಿರುವಂಥ ಈ ಶಿಲ್ಪಗಳು ಚಾಮರ ಶಿಲ್ಪಗಳು ಅಂತ ಕರೀತಾರೆ ಇವರು, ಹಿರಿಯ ಇತಿಹಾಸಕಾರರು ಇದನ್ನು. ಈ ಚಾಮರ ಶಿಲ್ಪಗಳು ವಿದೇಶಕ್ಕೆ ಹೋಗಿತ್ತು, ವರ್ಲ್ಡ್ ಹೆರಿಟೇಜ್ ಎಕ್ಸಿಬಿಷನ್ಗೆ ಹೋಗಿತ್ತು ಅಂತ ಸ್ಥಳೀಯರು ಇದನ್ನು ಹೇಳಿದರು. ಫಾರಿನ್ಗೆ ಹೋಗಿತ್ತು ಸಹ ಅಂತ. ಬಹುಶಃ ಲಂಡನ್ನು, ಕೆನಡಾಗೆಲ್ಲ ಹೋಗಿದ್ದಿರಬಹುದಾಗಿ ನನ್ನ ಒಂದು ಯೋಚನೆಯಲ್ಲಿ. ಇವೆರಡೂ ಹೋಗಿತ್ತು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ಸಹ ತೋರಿಸಿ ಬ್ರಿಜೇಶ್ ಇದನ್ನು. ಈ ಬಸದಿ ಏನಿದೆ, ಇದು ಮುಂದೆ ಮಂಟಪ ಇದೆ. ಇದು ಮಿಕ್ಸು, ಇದು ಬಳಪದ ಕಲ್ಲು ಮತ್ತು ಗ್ರಾನೈಟಿನ ಮಿಕ್ಸು. ಹಾಗಾಗಿ ಇನ್ನೊಂದು ಇದು ಬೇರೆ ಬೇರೆ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿದ್ದಿರಬಹುದಾದಂಥ ಒಂದು ಮಂಟಪ ಆಗಿದೆ. ಹಾಗೂ ಬೇರೆ ಕಡೆಯಿಂದ ಬೇರೆ ಬೇರೆ ದೇವರುಗಳನ್ನು ತಂದು ಇಟ್ಟು ಇಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಅದನ್ನು ತೋರಿಸ್ತೀನಿ ಬನ್ನಿ, ಯಾವ್ಯಾವ್ದು ಬೇರೆ ದೇವರುಗಳು. ಇದು ಇನಿಷಿಯಲಿ ಇದು ಶಾಂತಿನಾಥ ಬಸದಿ ಆಗಿದ್ದರಿಂದ ಇದು ಬೇರೆ ಬೇರೆ ದೇವರುಗಳು ಎಲ್ಲಿಂದ ಬಂತಪ್ಪ ಅಂತ ಗೊತ್ತಿಲ್ಲ. ಬಟ್ ನೋಡಿ, ಇಲ್ಲಿ 2 ಈಶ್ವರ ದೇವರನ್ನು ನೀವು ಇಲ್ಲಿ ತಂದಿಟ್ಟಿದ್ದಾರೆ. ಬಸದಿಯಲ್ಲಿ ಈಶ್ವರನಿಗೆ ಏನು ಕೆಲಸ ನೋಡಿ ಇಲ್ಲಿ. ಇದು ಹೊಯ್ಸಳರ ಕಾಲದ್ದೇ ಈಶ್ವರ. ಇಲ್ಲೊಬ್ಬ ತ್ರಿಶೂಲ ಇಟ್ಕೊಂಡಿರ್ತಕ್ಕಂಥವನು. ಅಲ್ಲಿ ಭಿನ್ನವಾಗಿರ್ತಕ್ಕಂಥ 2 ಭಗ್ನಗೊಂಡಿರ್ತಕ್ಕಂಥ ವಿಗ್ರಹಗಳು. ಬಹುಶಃ ನೋಡಿ, ಇಲ್ಲಿ ಕೈಯೆಲ್ಲ ಒಡೆದೋಗಿದೆ, ಇದೆಲ್ಲ ಒಡೆದೋಗಿದೆ. ಸೊ ಇದನ್ನು ತಂದಿಟ್ಟಿದ್ದಾರೆ, ಬಹುಶಃ ಸಂರಕ್ಷಣೆಗಾಗಿ ತಂದಿಟ್ಟಿದ್ದಾರೆ. ಈ ಮಂಟಪದ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಅಷ್ಟದಿಕ್ಪಾಲಕರು. ಈ ಅಷ್ಟದಿಕ್ಪಾಲಕರನ್ನು ತೋರಿಸೋದಾದ್ರೆ ಬ್ರಿಜೇಶ್, ಈ ಕಡೆಯಿಂದ ಬಂದ್ಬಿಡಿ, ನಾನು ಒಂದೊಂದಾಗಿ ತೋರಿಸ್ಬಿಡ್ತೀನಿ. ಇವನು ಈಶಾನ್ಯ ಮೂಲೆಯಲ್ಲಿರ್ತಕ್ಕಂಥ ಈಶ್ವರ, ಅವನು ವೃಷಭವಾಹನನಾದಂಥ ಈಶ್ವರ. ಇವನು ಶಚಿಜೇವಿ ಸಹಿತನಾದಂಥ ಇಂದ್ರ, ಆನೆ ಮೇಲೆ ಕೂತ್ಕೊಂಡಿರ್ತಕ್ಕಂಥವನು. ಈ ಕಡೆ ಮೂಲೆಯಲ್ಲಿರೋವನು ನಿರುತಿ ಅಂದರೆ ನೈಋತ್ಯ. ಅವನು ಮಾನವನೇ ಅವನ ವಾಹನ, ನೈಋತ್ಯನಿಗೆ ನೋಡಿ ಮಾನವನ ವಾಹನವನು. ಇವನು ಯಮ, ಕೋಣದ ಮೇಲಿರ್ತಕ್ಕಂಥ ಯಮ. ಇವನು ಇವನು ಕೋಣದ ಮೇಲೆ ಇರತಕ್ಕಂಥ ಯಮ. ಇವನು ತೋರಿಸಿ, ಇವನು ಎಲ್ಲ ನೀವು ಕರೆಕ್ಟ್ ನೀವು ತೋರಿಸ್ತಾ ಇರೋದು ಅದೇನೇ, ಕೋಣದ ಮೇಲೆ ಇರತಕ್ಕಂಥ ಯಮ. ಇವನು ಮೊಸಳೆ ಮೇಲಿರ್ತಕ್ಕಂಥ ವರುಣ. ಅವನು ಮೊಸಳೆ ಮೇಲಿರ್ತಕ್ಕಂಥ ವರುಣ, ಆಯಿತಾ. ಇವನು ವಾಯು, ಸಾರಂಗದ ಮೇಲಿರ್ತಕ್ಕಂಥ ವಾಯು, ಸಾರಂಗ ಮೃಗದ ಮೇಲಿರ್ತಕ್ಕಂಥ ವಾಯು, ಆಯಿತಾ. ನೋಡಿದ್ರಲ್ಲ, ತೋರಿಸಿ ಬ್ರಿಜೇಶ್. ಈಗ ಈ ಕಡೆ ಬನ್ನಿ, ಈ ಮೂಲೆಗೆ ಬನ್ನಿ. ಇವನು ಟಗರು ವಾಹನನಾಗಿರತಕ್ಕಂಥ ಅಗ್ನಿ. ಇಲ್ಲಿ ತೋರಿಸಿ, ಇವನೇ ಅಗ್ನಿ. ತೋರಿಸಿದ್ರ? ಅಲ್ಲಿಗೆ ಅಷ್ಟದಿಕ್ಪಾಲಕರನ್ನೆಲ್ಲ ನೋಡಾಯ್ತಾ ಸ್ನೇಹಿತರೆ. ಕಂಬದ ಹಳ್ಳಿಯ ಕಂಬ, ಇನ್ನೊಂದೇ ಒಂದು ಡೀಟೇಲ್ ಮಿಸ್ ಮಾಡಿದ್ದೀನಿ. ಬನ್ನಿ, ಅದನ್ನು ತೋರಿಸ್ಬಿಡ್ತೀನಿ, ಆಮೇಲೆ ಮುಂದಕ್ಕೆ ಹೋಗೋಣ. ಬನ್ನಿ ಬ್ರಿಜೇಶ್.
ಇಲ್ಲಿಂದ ತೋರಿಸಿ ಕಂಬ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕಾಣ್ತಾ ಇದೆಯಲ್ಲ ಬ್ರಿಜೇಶಲ್ಲಿ. ಈಗ ಈ ಕಂಬದ ಈ ಇಡೀ ನಾಗಮಂಗಲ ತಾಲೂಕಲ್ಲಿ 2 ಸ್ತಂಭ ಶಾಸನಗಳಿವೆ. ಒಂದು ಕೆಳಗೆರೆಯ ಸ್ತಂಭ ಶಾಸನ, ಇನ್ನೊಂದು ಕಂಬದಹಳ್ಳಿಯ ಮಾನಸ್ತಂಭ. ಇದನ್ನು ಮಾನಸ್ತಂಭ ಅಂತ ಕರೀತಾರೆ. ಈ ಮಾನಸ್ತಂಭ ಒಂದು 50 ಅಡಿ ಎತ್ತರ ಆಯಿತಾ. ಇದು ಅಷ್ಟಕೋನಾಕೃತಿಯಲ್ಲಿರ್ತಕ್ಕಂಥ ಮಾನಸ್ತಂಭ. ಈ ಚೌಕಟ್ಟಿನ ಮೇಲೆ ಒಬ್ಬರು ಕೂತಿದ್ದಾರೆ ನೋಡಿ, ಅವರು ಚೌಕಟ್ಟಿನ ಮೇಲೆ ಆಸನಾರೂಢ ದ್ವಿಭುಜ ಯಕ್ಷ ಸಿದ್ಧಾಯಕನ ಮೂರ್ತಿ. ಅದು ದ್ವಿಭುಜ ಯಕ್ಷ ಸಿದ್ಧಾಯಕನ ಮೂರ್ತಿ. ಅದು ಈ ಭವ್ಯವಾದ ಮಾನಸ್ತಂಭದಿಂದಲೇ ಈ ಗ್ರಾಮವನ್ನು ಕಂಬದಹಳ್ಳಿ ಗ್ರಾಮ ಅಂತ ಕರೀತಾರೆ. ಆಲ್ ದ ಡೀಟೇಲ್ಸ್ ಪ್ರೊವೈಡೆಡ್ ಬೈ ಮೈ ಸೀನಿಯರ್ ಮಿಸ್ಟರ್ ಮೊಹಮ್ಮದ್ ಕಲಿಮುಲ್ಲಾ. ಥ್ಯಾಂಕ್ಸ್ ಟು ಕಲಿಮುಲ್ಲಾ ಸರ್ ಅಲ್ವಾ. ಬನ್ನಿ, ಈಗ ವೀರ್ಗಲ್ಲುಗಳನ್ನು ಕಲಿಮುಲ್ಲಾ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಕಲಿಮುಲ್ಲಾ ಸರ್ನ ವೆಲ್ಕಮ್ ಮಾಡೋಣ ಶೋಗೆ. ಬನ್ನಿ ಸ್ನೇಹಿತರೆ, ನನ್ನ ಹಿರಿಯರು, ಗುರು ಸಮಾನರು, ಇತಿಹಾಸ ತಜ್ಞರು, ನಾಗಮಂಗಲದ ಮೊಹಮ್ಮದ್ ಕಲಿಮುಲ್ಲಾ ನನ್ನ ಜೊತೆ ಇದ್ದಾರೆ. ಇಡೀ ಮಂಡ್ಯ ಜಿಲ್ಲೆಯನ್ನು ತಮ್ಮ ನಾಲ್ಗೆ ತುದಿ ಮೇಲೆ ನಿಲ್ಸ್ಕೊಂಡಿರುವಂಥ ಮಹಾನ್ ಭಾವ ಮೊಹಮ್ಮದ್ ಕಲಿಮುಲ್ಲಾ ಸರು. 4-6 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿಸಿದಂಥ ಪುಣ್ಯಾತ್ಮ ಕಣ್ರಿ. ಇಂಥವ್ರ ಸಂತತಿ ಸಾವಿರ ಆಗಬೇಕು. ಈ ವೀರ್ಗಳನ್ನ ನೀವೇ ಹೇಳಿ ಅಂತ ಹಿಂಸೆ ಕೊಟ್ಟು ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ. ಹೇಳಿ ಸರ್. ನಾವೀಗ ಕಂಬದಹಳ್ಳಿಯ ಪರಿಸರದಲ್ಲಿದ್ದೇವೆ. ಇಲ್ಲಿ ಕಂಬದಹಳ್ಳಿಯ ಪಂಚಕೂಟ ಬಸದಿ ಇದೆ. ಆದ್ರೆ ಇಲ್ಲಿ ಒಂದು 4-5 ವೀರಗಲ್ಲುಗಳಿವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ನಿಷೇಧಿ ಕಲ್ಲಿದೆ. ಸಲ್ಲೇಖನ ವೃತವನ್ನ ಆಚರಣೆ ಮಾಡಿ ತಮ್ಮ ಪ್ರಾಣನ ಅರ್ಪಣೆ ಮಾಡಿರುವಂತಹ ನೆನಪಿಗೆ ಇರುವಂತಹದ್ದು ನಿಷೇಧಿ ಕಲ್ಲು, ಅದು ಇದೆ. ಅದರ ನಂತರ ಇಲ್ಲಿ ವೀರಗಲ್ಲುಗಳಿದೆ. ವೀರಗಲ್ಲುಗಳಲ್ಲಿ ಈ ವೀರಗಲ್ಲು ಯಾಕೆ ಬರ್ತಾ ಇತ್ತು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ವೀರಗಲ್ಲಲ್ಲಿ 2-3 ವಿಧಗಳಿದೆ. ಒಂದು ತುರುಗೋಳ್ ವೀರಗಲ್ಲು. ತುರುಗೋಳ್ ವೀರಗಲ್ಲು ಅಂದ್ರೆ ಗೋವುಗಳ ರಕ್ಷಣೆಯಲ್ಲಿ ಪ್ರಾಣ ಕಳ್ಕೊಂಡ ವೀರನ ನೆನಪಿಗೆ ಸ್ಥಾಪನೆ ಮಾಡ್ತಾ ಇದ್ದದ್ದು ತುರುಗೋಳ್ ವೀರಗಲ್ಲು. ಆಗಿನ ಕಾಲದಲ್ಲಿ ಬಹಳ ದೊಡ್ಡ ಶ್ರೀಮಂತ ಯಾರು ಅಂದ್ರೆ, ಯಾರು ಹೆಚ್ಚು ಗೋವುಗಳನ್ನ ಸಾಕಿದ್ದ ಅವನು ಶ್ರೀಮಂತ ಅಂತ ಲೆಕ್ಕಕ್ಕೆ ಬರ್ತಾ ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ಕಳ್ಳರು ಮತ್ತೆ ನೆರೆಯ ರಾಜ್ಯದ ಆಡಳಿತಗಾರರು, ದೊರೆಗಳು ಬಂದು ಈ ಗೋವುಗಳನ್ನು ಅಪಹರಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅವ್ರ ಜೊತೆಲಿ ಹೋರಾಡಿ ಸತ್ತವನ ನೆನಪಿಗೆ ತುರುಗೋಳ್ ವೀರಗಲ್ಲು. ಮತ್ತೊಂದು, ಆಗಿನ ಕಾಲದಲ್ಲಿ ಬಂದು ಮಹಿಳೆಯರನ್ನ ಹೊತ್ಕೊಂಡು ಹೊರಟೋಗ್ತಾ ಇದ್ರು. ಅವರ ರಕ್ಷಣೆಯಲ್ಲಿ ಪ್ರಾಣವನ್ನು ಕಳ್ಕೊಂಡ್ರೆ ಅವರ ನೆನಪಿಗೆ ನೆಡುವಂತಹ ಕಲ್ಲು ಪೆಣ್ ಬುಯಿಲ್ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ವೀರಗಲ್ಲುಗಳಿದೆ. ಇಲ್ಲೊಂದು ವೀರಗಲ್ಲಿದೆ. ಇದರಲ್ಲಿ ಸಾಮಾನ್ಯವಾಗಿ 3 ಪಟ್ಟಿಗೆಗಳಿರುತ್ತೆ. ಈ ಕೆಳಗಡೆಯ ಪಟ್ಟಿಗೆಯಲ್ಲಿ ವೀರ ಯಾಕೆ ಸತ್ತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮಧ್ಯದ ವೀರಗಲ್ಲಲ್ಲಿ ಸತ್ತ ವೀರನನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥ ಚಿತ್ರ ಇಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿ ಅಪ್ಸರೆಯರು ಅವನಿಗೆ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಹೆಗಲ ಮೇಲೆ ಕೈ ಹಾಕ್ಕೊಂಡಿದ್ದಾನೆ ಇವನು. ಅಪ್ಸರೆಯರು ಆ ವೀರನನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಚಿತ್ರ ಇರುತ್ತೆ. ಇಲ್ಲಿ ಶಿವ ಸಾನ್ನಿಧ್ಯ ಅಂತ ಇರುತ್ತೆ. ಆದರೆ ಇಲ್ಲಿ ಪ್ರತ್ಯೇಕವಾಗಿ ಬೇರೆ ಥರ ಇದೆ. ಇಲ್ಲಿ ಒಟ್ಟಿನಲ್ಲಿ ಇದು ಸತ್ತ ವೀರ, ಇವನು ದೇವಲೋಕದಲ್ಲಿ ಇದ್ದಾನೆ. ಚಾಮರ ಕನ್ಯೆಯರಿದ್ದಾರೆ. ಹಾಗಾಗಿ ಇದು ಜೈನ ಸಂಪ್ರದಾಯದ್ದು ಅಂತ ಕಾಣುತ್ತೆ. ಮುಕ್ಕಡೆ ಇರ್ತದೆ ಸಾಮಾನ್ಯವಾಗಿ. ಇಲ್ಲಿ ಯಾವುದೇ ಮುಕ್ಕಡೆ ಕಾಣ್ತಾ ಇಲ್ಲ. ಇದು ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಯುದ್ಧದ ಸಂದರ್ಭದಲ್ಲಿ ಅವನು ಪ್ರಾಣ ಕಳ್ಕೊಂಡಿದ್ದಾನೆ ನೋಡಿ. ಅಲ್ಲಿ ಬಿಲ್ಲು ಬಾಣಗಳಿದೆ. ಯುದ್ಧದ ಸಂದರ್ಭದಲ್ಲಿ ಇದನ್ನ ಪ್ರಾಣ ಕಳ್ಕೊಂಡಿದ್ದಾನೆ. ಸತ್ತ ವೀರ ಈತ. ಇವನ್ನ ಅಪ್ಸರೆಯರು ದೇವಲೋಕಕ್ಕೆ ಕರ್ಕೊಂಡು ಹೋಗುವಂಥ ಚಿತ್ರ ಇದೆ. ಬಹುಶಃ ಇದು ಪೆಣ್ ಬುಯಿಲ್ ಅಂತ ಕಾಣ್ತಾ ಇದೆ. ಸ್ಪಷ್ಟವಾಗಿ ಹೇಳಕ್ಕಾಗಲ್ಲ. ಪೆಣ್ ಬುಯಿಲಲ್ಲಿ ಮಹಿಳೆ ನಗ್ನಲಾಗಿರ್ತಾಳೆ, ಬಟ್ಟೆ ಯಾವುದೇ ಇರೋದಿಲ್ಲ. ಅಂಥದ್ದೊಂದು ಇರುತ್ತೆ. ಬಹುಶಃ ಈಕೆ ಏನಾದರೂ ಇರ್ಬೋದು ಅಂತ ಕಾಣುತ್ತೆ. ಅದು ಪೆಣ್ ಬುಯಿಲ್ ಅಂತ ಸ್ಪಷ್ಟವಾಗಿ ಯಾವುದಕ್ಕೂ ಹೇಳೋಕ್ಕಾಗಲ್ಲ. ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ, ಸೂರ್ಯ ಚಂದ್ರನ ಶಿಲ್ಪ ಇರುತ್ತೆ ನೋಡಿ. ಇದು ಸೂರ್ಯ, ಇದು ಸೂರ್ಯ, ಇದು ಚಂದ್ರ. ಅಂದರೆ ಸತ್ತ ವೀರನ ನೆನಪು ಸೂರ್ಯ ಚಂದ್ರ ಇರೋರ್ಗೂ ಇರಬೇಕು ಅಂತ ಇದರ ಒಂದು ಉದ್ದೇಶ. ಹೀಗಾಗಿ ನಮ್ಮ ಕನ್ನಡ ನಾಡಲ್ಲಿ ಸಾವಿರಾರು ನೂರಾರು ವೀರಗಲ್ಲುಗಳಿದೆ. ಆದರೆ ಸೂರ್ಯ ಚಂದ್ರವರೆಗೂ ಇರಬೇಕು ಅಂತಾರಲ್ಲ, ಇವೆ. ಆದರೆ ಎಲ್ಲೋ ಚರಂಡಿ ಮೇಲೆ, ಅಲ್ಲಿ ಇಲ್ಲಿ ತಿಪ್ಪೆ ಮೇಲೆ ಎಲ್ಲೆಲ್ಲ ಇದೆ. ಇದರ ಸಂರಕ್ಷಣೆ ಕಾರ್ಯ ಆಗಬೇಕು. ಸಂರಕ್ಷಣೆ ಯಾವಾಗ ಆಗುತ್ತೆ ಅಂದರೆ ಅದರ ಮಹತ್ವ ಗೊತ್ತಾಗಬೇಕು. ನೋಡಪ್ಪ, ನಿಮ್ಮ ಊರಿನವನು ಗೋವುಗಳ ರಕ್ಷಣೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾನೆ ಅಂತ ಆದರೆ ಒಂದು ಹೆಮ್ಮೆ ಆಗುತ್ತೆ. ನಿಮ್ಮ ಊರವನು ಒಬ್ಬ ಮಹಿಳೆಯರ ಮಾನ ರಕ್ಷಣೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾನೆ,
ನಿಮ್ಮ ಊರಿಗೆ ಒಂದು ಹುಲಿ ಬಂದಿದ್ದಾಗ ಅದ್ರ ಜೊತೆಲಿ ಹೋರಾಡಿ ಪ್ರಾಣ ಕಳ್ಕೊಂಡಿದ್ದಾನೆ ಅಂದರೆ ಹೆಮ್ಮೆ ಆಗುತ್ತೆ, ಸಂರಕ್ಷಣೆ ಮಾಡ್ತಾರೆ. ಧನ್ಯವಾದಗಳು. ಕೇಳಿದ್ರಲ್ಲ ಸ್ನೇಹಿತರೆ, ನೋಡಿದ್ರಲ್ಲ ಪಂಚಕೂಟ ಬಸದಿ, ಕಂಬದಹಳ್ಳಿಯ ಪಂಚಕೂಟ ಬಸದಿ ಅತ್ಯಂತ ಐತಿಹಾಸಿಕವಾದಂಥ ಭಾರತೀಯ ಇತಿಹಾಸ ಪರಂಪರೆಯಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಪಂಚಕೂಟ ಬಸದಿ. ನೀವು ನೋಡಿಲ್ಲ ಅಂದರೆ ಅವ್ರು ಮಿಸ್ಸಿಂಗ್ ಸಮಥಿಂಗ್. ಇಮ್ಮಿಡಿಯೇಟಾಗಿ ಬಂದು ಇದನ್ನು ನೋಡಿ ಕಣ್ ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಇನ್ನೇನಂತ ಇಂಥದ್ದೇ ಐತಿಹಾಸಿಕವಾದಂಥ ರೋಮಾಂಚಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು. ಯಾವೂರವರು?